ಕಲಬುರಗಿ ನಗರದ ಶ್ರೀ ಶರಣಬಸವೇಶ್ವರ ಕ್ಷೇಮಾಭಿವೃದ್ಧಿ ಸಂಘದ ತೃತೀಯ ವಾರ್ಷಿಕೋತ್ಸವ ಹಾಗೂ ನೂತನ ಸಂಸ್ಥರಿಗೆ ಹಾಗೂ ಶಾಸಕರಿಗೆ ಅಭಿನಂದನಾ ಸಮಾರಂಭ ಜರುಗಿತು. ಕಲಬುರಗಿ ನಗರದ ಕೋಟನೂರದ ಎಸ್ಬಿ ನಗರ ಉದ್ಯಾನದಲ್ಲಿ ಶ್ರೀ ಶರಣಬಸವೇಶ್ವರ ಕ್ಷೇಮಾಭಿವೃದ್ಧಿ ಸಂಘದ ತೃತೀಯ ವಾರ್ಷಿಕೋತ್ಸವ ಹಾಗೂ ನೂತನ ಸಂಸ್ಥರಿಗೆ ಹಾಗೂ ಶಾಸಕರಿಗೆ ಅಭಿನಂದನಾ ಸಮಾರಂಭವನ್ನು ಶಾಸಕ ಲಂಪ್ರೂ ಪಾಟೀಲ್ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ವಿವಿಧ ಕಾಮಗಾರಿಗಳಿಗೆ ಅಡಿಗಲ್ಲು ನೆರವೇರಿಸಿದರು. ಇನ್ನು ಇದೇ ವೇಳೆ ಎಸ್ಬಿ ಬ್ಯಾಡ್ಮಿಂಟನ್ ಗ್ರೂಪ್ ಆಫ್ ವತಿಯಿಂದ ಏರ್ಪಡಿಸಿದ ಟೂರ್ನಮೆಂಟ್ ಅನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ನಮ್ಮ ಸಂಘದಿಂದ ಯಾವಾಗಲೂ ಪ್ರೋತ್ಸಾಹ ಇದ್ದೇ ಇರ್ತದೆ. ಹಾಗಾಗಿ ಮಾನ್ಯ ಈ ಸಮಸ್ಯೆ ಯಾಕೆ ಬಂದ್ರೆ ಬಹಳಷ್ಟು ಅದ ತಿಳ್ಕೊಂಡು ನಾನೇ ತಾವೆಲ್ಲ ಮೊದಲಿಂದ ಕೂಡ ಆಶೀರ್ವಾದ ಮಾಡಲಿ ಬಿಡಲಿ ಏನೇ ಇರಲಿ ಸಮಸ್ಯೆಗಳು ಇಲ್ಲಿ ಇರ್ತದೆ. ಈ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಬೇಕು. ಯಾಕಂದ್ರೆ ಎಕಡೆ ಹತ್ತಂಗಿಲ್ಲ. ಸುಮ್ಮನೆ ಜನರ ಕಷ್ಟ ಪರಿಸ್ಥಿತಿ ಇರುತ್ತೆ. ಹಳ್ಳಿಯಾಗಿದ್ದಾಗ ಕೆಸರಾಗಿ ತಿರುಗಾಡೋದು ಬಂತು, ಮುಂದೆ ಸಿಟಿಯಾಗಿ ಬಂದು ಮಕ್ಕಳಿಗೆ ಶಾಲೆ ಕಲಿಸ್ಬೇಕಂದ್ರೆ ಅದೇ ಕೆಸರಾಗಿ ತಿರುಗಾಡೋದು ಬಂದು ಅಂತ ಹೇಳಿ ನಿಮಗೆಲ್ಲ ಅವ್ರು ಬೇಯ ನೋಡಬಾರ್ದು ಅಂತ ಹೇಳಿ ನಾವೆಲ್ಲ ಭಾಳ ಬಂದ ತಕ್ಷಣ ಮೊದಲನೇ ಸಲನೇ ಎಲ್ಲ ಸಿ ರಸ್ತೆಗಳಿಗೆ ಚಾಲನೆ ಕೊಟ್ಟು ಸರ್ವಸಾಧಾರಣ ಭಾಳಷ್ಟು ಸಿ ರಸ್ತೆ ಕೆಲಸ ಸಂಪೂರ್ಣ ಆಗಿದೆ. ಇನ್ನೂ ಸ್ವಲ್ಪ ಉಳಿದಿದೆ. ಆ ಕೆಲಸವನ್ನು ಕೂಡ ನಮ್ಮ ಉಸ್ತುವಾರಿ ಸಚಿವರ ಗಮನಕ್ಕೆ ತಂದಿದ್ದೀನಿ. ಭಾಳಷ್ಟು ಇಲ್ಲಿ ಗಾರ್ಡನ್ ಅಭಿವೃದ್ಧಿ ಬಗ್ಗೆ ಭಾಳಷ್ಟು ನಾವು ಬೋರ್ವೆಲ್ಗಳು ಎಲ್ಲ ಕಡೆ ಹಾಕ್ಸಿದ್ದೀವಿ. ಇದು ಸ್ವಲ್ಪ ಅದೇ ತೊಂದರೆಯಿಂದ ಲೇಟ್ ಆಗಿದೆ. ಅಲ್ಲಿ ಕೂಡ ಆಗ್ಬೇಕಂತಕ್ಕಂಥದ್ದು, ಹೈಮಾಸ್ ಆಗ್ತಕ್ಕಂಥದ್ದು. ಕಂಪೌಂಡ್ ವಾಲಕ್ಕೆ ಕೂಡ 25 ಲಕ್ಷ ರೂಪಾಯಿ ಇದ್ದೀನಿ. ಇನ್ನೂ ಕಡಿಮೆ ಬಿದ್ದರೂ ಕೂಡ ಆ ಹಣವನ್ನು ಕಂಪ್ಲೀಟಾಗಿ ಕೊಟ್ಟು ಸಂಪೂರ್ಣವಾಗಿ ಕಂಪೌಂಡ್ ವಾಲ್ ಮಾಡಿ, ಇಲ್ಲಿ ವಾಕಿಂಗ್ ಟ್ರ್ಯಾಕ್ ಮಾಡಿ, ಕೆಲ ಜಿಮ್ ಸಾಮಾನುಗಳು ಬೇಕಂತ ಹೇಳಿದ್ರಿ. ತಾವೇ ಸ್ವತಃ ಏನಪ್ಪ ಅಂದ್ರೆ ಬ್ಯಾಸತ್ತು ಈ ಸರ್ಕಾರ ಮಾಡಂಗಿಲ್ಲ ಕಾಣಿಸ ಅಂತ ಹೇಳಿ ಬ್ಯಾಡ್ಮಿಂಟನ್ ಸ್ವತಃ ಖರ್ಚಿನಿಂದ ಮಾಡಿದ್ದೀರಿ. ತಮಗೆಲ್ಲ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದ್ರೆ ಆಸಕ್ತಿ ಇದೆ. ಆಸಕ್ತಿ ಇದ್ದಲ್ಲಿ ನಮಗೆ ಸಹಾಯ ಮಾಡ್ತಕ್ಕಂಥದ್ದು ಭಾಳ ಅತಿ ಅವಶ್ಯಕವಾಗಿದೆ. ಇಲ್ಲೆಲ್ಲ ತಾವು ಭಾಳಷ್ಟು ಜನ ಸೇರಿದ್ದು ನೋಡ್ಬೇಕಾದ್ರೆ ಈ ಸಮಸ್ಯೆಗಳಿಗೆ ಸ್ಪಂದನೆ ಸಿಗ್ತದೆ ಅಂತಕ್ಕಂಥ ಮನೋಭಾವದಿಂದ ತಾವೆಲ್ಲ ನಮಗೆ ಆಶೀರ್ವಾದ ಮಾಡಿದ್ದೀರಿ, ಅಧಿಕಾರ ಕೊಟ್ಟಿದ್ದೀರಿ, ಸೇವೆಯನ್ನೇ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ನಾನು ಮೊದಲೇ ಹೇಳಿದೆ 5 ವರ್ಷ ನಮಗೆ ಜೀವಿತದ ಇಟ್ಕೋರಿ, ಕರೆಕ್ಟಾಗಿ ದುಡಿತೀನಿ ಅಂತ ಹೇಳೀನಿ. ಅದ್ರ ಪ್ರಕಾರ ನಿಮ್ಮ ಮಾತು ಉಳಿಸ್ತಕ್ಕಂಥ ಕೆಲಸವನ್ನು 100% ಏನು ಬಂದ್ರೆ ಮಾಡಲಿಕ್ಕೆ ಆಗಲಿಕ್ಕಿಲ್ಲ. ನಿಮ್ಮೆಲ್ಲರ ಮನಸ್ಸಿಗೆ ತಕ್ಕಂತೆ ಎಲ್ಲ ಕೆಲಸಗಳನ್ನು, ಸಾರ್ವಜನಿಕರಿಗೆ ಬೇಕಾಗಿರ್ತಕ್ಕಂಥ ಅವಶ್ಯಕವಾಗಿರ್ತಕ್ಕಂಥ ಕೆಲಸಗಳನ್ನು ನಾವು ಇದೇ ರೀತಿ ಈ ಅಭಿವೃದ್ಧಿ ಕೆಲಸಗಳನ್ನು ತಾವೆಲ್ಲ ಮುಂದುವರಿಸ್ಕೊಂಡು ಹೋಗಿ ಎಲ್ಲ ಬಡಾವಣೆಗಳಿಗೆ ತಾವೆಲ್ಲ ಒಂದು ಮಾದರಿ ಆಗಬೇಕು ಅಂತ ಹೇಳಿ ನಿಮ್ಮೆಲ್ಲರಿಗೂ ಕೂಡ ನಮ್ಮ ಅಭಿನಂದನೆಗಳನ್ನು ತಿಳಿಸುತ್ತಾ ನಾವು ರಿಕ್ವೆಸ್ಟ್ ಮಾಡಿದ್ವಿ ಆಲ್ರೆಡಿ ನಮ್ಮ ರಾಘವೇಂದ್ರ ಅವ್ರಿಗೆ CC ಕ್ಯಾಮ್ರಾಸ್ ಇಲ್ಲಿ ಹಾಕಿಸ್ಬೇಕು ಮುಂದಿನ ದಿವಸಗಳಲ್ಲಿ ಅಂತ ಹೇಳಿ ಅವರು ಅದನ್ನು ಬೇಗ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ಅವರೇ ಸ್ಪಾನ್ಸರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಈಗ ಈ CC ಕ್ಯಾಮ್ರಾಸ್ನ ಇನ್ಸ್ಟಾಲೇಷನ್ ಮಾಡೋ ಜವಾಬ್ದಾರಿ ಅವರು ತಗೊಂಡಿದ್ದಾರೆ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್. ಆ್ಯಂಡ್ ಇಲ್ಲಿ ಪಾಲ್ಗೊಳ್ಳಲಿಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಈ ಸಂದರ್ಭದಲ್ಲಿ ಕಲಬುರಗಿಯ SP ಆಡೂರು ಶ್ರೀನಿವಾಸಲು, ನಾಗನಹಳ್ಳಿ ಪೊಲೀಸ್ ತರಬೇತಿ ಕೇಂದ್ರದ ಅಧಿಕಾರಿ ಕಿಶೋರ್ ಬಾಬು, ರಾಘವೇಂದ್ರ ಮಾನ್ವಿಕರ್, ಸಂಜೀವ್ ಹಂಚಿನಾಳ್, ನಾನಾಗೌಡ ಬಿ ಕೂಡಿ ಸೇರಿದಂತೆ ಸಂಘದ ಸದಸ್ಯರು, ಬಡಾವಣೆ ನಿವಾಸಿಗಳು ಉಪಸ್ಥಿತರಿದ್ದರು. ಸಂಗಮೇಶ್ ಹಿರೇಮಠ್, ಆನ್ ಸ್ಪಾಟ್ ನ್ಯೂಸ್, ಕಲಬುರಗಿ. BPL ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ICU, NICU ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ICU, ನವಜಾತ ಮತ್ತು ಶಿಶು ICU, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814.